ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರ್ ಸೀಮೆ ರೌಡಿ ಅವನು? ಒಂದ್ ಬಾರ್ಸಿದಂಗೆ ಓಡೋಟೋದ. ನನ್ನ ಹಸ್ಬೆಂಡ್ ಬಗ್ಗೆನೇ ಮಾತಾಡ್ತಾನ. ಅಲ್ಲ ಅಕ್ಕ, ಹಸ್ಬೆಂಡ್ ಇಷ್ಟ ಇಲ್ಲ ಅಂದೆ, ಆದ್ರೆ ಹಸ್ಬೆಂಡ್ಗೋಸ್ಕರ ಟ್ರ್ಯಾಕ್ಟರ್ ಓಡಿಸಿದೇನು, ಕಪಾಳ ಕೊಡ್ದಿದ್ದೇನು, ಏನ್ ಸಮಾಚಾರ? ಲೋ ಸುಪ್ಪು, ಅಕ್ಕನ ಮನ್ಸಲ್ಲಿ ಬಾವನ್ಗೋಸ್ಕರ ಒಂದ್ ಸಾಫ್ಟ್ ಕಾರ್ನರ್ ಇದೆ ಕಣೋ, ಅಲ್ವೇನಕ್ಕ? ಸ್ವಲ್ಪ ಸುಮ್ನಿರ್ತೀರಾ? ಇದು ಪ್ರೀತಿ ಕಾಳಜಿ ಏನೂ ಅಲ್ಲ, ಮಾನವೀಯತೆ ಅಷ್ಟೇ. ಗೊತ್ತು ಗೊತ್ತು. ತರ್ಲೆಗಾರ ಬನ್ನಿ ಹತ್ತಿ. ಅದು ಬಿಡು, ಬನ್ನಿ ಬನ್ನಿ ಈ ಕಡೆ. ಎಲ್ಲ ಸರಿ ಇದೆ ಅಂತಾರಲ್ಲಪ್ಪ ಇವರು. ಇಲ್ಲಿದ್ದ ಟ್ರ್ಯಾಕ್ಟರ್ ಅಲ್ಲಿಗೆ ಹೆಂಗೆ ಹೋಯ್ತು ಅಂದ್ರೆ ಸರಿಗಿದೆಯಾ ಇದು? ಇದೆಲ್ಲ ಯಾರು ಮಾಡಿದ್ರು? ಯಾಕೋ ದೀಪ ಅವರ ಇದನ್ನೆಲ್ಲ ಮಾಡಿದಾರೆ ಅನ್ಸ್ತದೆ. ಅವ್ರು ಇಲ್ಲೇ ಎಲ್ಲೋ ಇದಾರೆ ಅನಿಸ್ತದೆಯಲ್ಲ. ಅಕ್ಕ, ವಿದ್ಯುತ್ ಪೋಸ್ ಗೊತ್ತೇ ಆಗ್ತಾ ಇಲ್ಲ. ಲೋ ದಡ್ಡ, ಟೈಟಾನಿಕ್ ಪೋಸ್ ಕಣೋ ಇದು. ಆದ್ರೆ ಹೀರೋ ಒಬ್ನೇ ಇದ್ರೆ ಚೆನ್ನಾಗ್ ಕಾಣಿಸಲ್ಲ, ಹೀರೋಯಿನ್ ಇದ್ರೆ ಜೊತೆಗೆ ಚೆನ್ನಾಗ್ ಕಾಣಿಸುತ್ತೆ. ಲೋ ತರ್ಲೆಗಳ ಸುಮ್ನಿರು. ಏನಪ್ಪ, ಆಗ್ಲೇ ಟ್ರ್ಯಾಕ್ಟರ್ ಸರಿ ಇಲ್ಲ ಅಂದೆ, ಈಗ ನೋಡ್ರೆ ಹೊಲ ಎಲ್ಲ ಉಳುಮೆ ಮಾಡಿಟ್ಟಿದ್ಯಾ. ಪರವಾಗಿಲ್ಲ, ನಾನು ಹೇಳೋದಕ್ಕಿಂತ ಬೇಗನೆ ಮುಗಿಸ್ಬಿಟ್ಟಿದ್ಯಾ. ನಾನು ಮಾತಾಡಿದ ನಿಮಗೆ 300 ರೂಪಾಯಿ ತಗೋ, 500 ರೂಪಾಯಿ ಇಟ್ಕೋ. 300 ರೂಪಾಯಿ ಸಾಕು ಸರ್. ಪರವಾಗಿಲ್ಲ, ಇಟ್ಕೋ. ಬರಲ್ಲ ಸರ್, ಮತ್ತೆ ಕರೆದು ಕೆಲಸ ಕೊಡಿ. ಒಂದು 4 ಜನಕ್ಕೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಖಂಡಿತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಯಾ. ಥ್ಯಾಂಕ್ ಯು ಸರ್. ಹಲೋ, ಬರೋದೇನು ಬೇಡಪ್ಪ, ನೀನು ಒಬ್ನೇನಾ ಕೂಲಿಗಾರ? ಮುಗಿಸ್ಬಿಟ್ಟಿದ್ದಾರೆ. ಬೇಡ ಬೇಡ, ಪರವಾಗಿಲ್ಲ, ನೀನೇನು ಬರೋದು ಬೇಡ. ಅಕ್ಕ, ನೀನ್ ಮಾಡಿದ ಒಳ್ಳೆ ಕೆಲ್ಸಕ್ಕೆ ಬಾವಂಗ್ ದುಡ್ಡು ಬಂತು, ಒಳ್ಳೆ ಹೆಸರು ಬಂತು.